ನುಗ್ಗೆಕಾಯಿ ಪರೋಟ ತುಂಬ ಹೆಲ್ದಿ ಮತ್ತು ಟೇಸ್ಟಿ ಕೂಡ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣಂತೆ. ನುಗ್ಗೆಕಾಯಿ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಐರನ್ ಎಲ್ಲ ಇರುತ್ತೆ. ಮೊದಲಿಗೆ ನುಗ್ಗೆಕಾಯನ್ನು ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ದಪ್ಪ ದಪ್ಪದಾಗಿ ಕತ್ತರಿಸ್ಕೊಂಡು ಫಸ್ಟು ತೊಳೆದು ಕತ್ತರಿಸಿ ಉಪ್ಪು ಹಾಕಿ ಕುಕ್ಕರ್ಲಿಟ್ಟು ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಿರುವಂತಹ ಇದಕ್ಕೆ ನಾವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ಅದನ್ನು ಜಾಲರಿಯಲ್ಲಿ ಸೋರಿಸ್ಕೊಳ್ಬೇಕು. ನಿಮಗೆ ಜಾಲರಿಯಲ್ಲಿ ಬೇಕಾದರೆ ಸೋರಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಬೆಂದಿರುವ ಆ ನೀರನ್ನು ಹಾಕಿ ಕೈಯಲ್ಲೇ ಕೂಡ ಹಿಂಡಿ ಅದರ ಸಿಪ್ಪೆಯನ್ನು ತೆಗೆದು ಸಿರಪ್ಪನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ನಾವು ಪಲ್ಪ್ ಅಂತೀವಿ. ಇದನ್ನು 3 ಭಾಗ ಮಾಡಿ ಎತ್ತಿಟ್ಟಿದ್ದೀನಿ ನಾನು. ಒಂದು ಭಾಗದಲ್ಲಿ ಪರೋಟ ಮಾಡ್ತೀನಿ, ಇನ್ನು 2 ಭಾಗ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿ ಡಬಲ್ ಸ್ಟ್ರೈನಿಂಗ್ ಮೆಥಡ್ನಲ್ಲಿ ಮಾಡಿ ನಂತರ ಗೋಧಿ ಹಿಟ್ಟಿಗೆ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಈ ಪಲ್ಪನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿ ಕಲಸಿಡೋಣ. ಚಪಾತಿ ಹಿಟ್ಟು ಕಲಸೋದು ನಮಗೆಲ್ಲ ಗೊತ್ತೇ ಇದೆಯಲ್ಲ, ಇದೇನು ವಿಶೇಷ ಅಲ್ಲ. ಈ ನುಗ್ಗೆಕಾಯಿನ ಬೇಯಿಸದೆ ಹಾಗೇ ರಸವನ್ನು ತೆಗೆದು ಹಾಕಿದರೆ ಹಸಿರು ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಬೇಯಿಸಿ ಹಾಕಿರೋದ್ರಿಂದ ಕಲರ್ ಒಂಚೂರು ಚೇಂಜ್ ಆಗಲ್ಲ, ಟೇಸ್ಟಲ್ಲಿ ತುಂಬ ವೇರಿ ಇಲ್ಲ. ಬಟ್ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂದರೂ, ಅದರಲ್ಲೂ 40 ವರ್ಷ ದಾಟಿದ ಹೆಣ್ಣು ಮಕ್ಕಳಿಗಂತೂ ನುಗ್ಗೆ ಸೊಪ್ಪು ಸೂಪರಾಗಿ ಹೆಲ್ದಿಯಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಗಟ್ಟಿ ಮೊಸರಿಗೆ ನಾನು ಹುಣಸೆಕಾಯನ್ನು ರುಬ್ಬಿ ಮಾಡಿದಂತಹ, ಅಂದರೆ ಕುಟ್ಟಿ ತೆಗೆದು ಖಾರ ಹಾಕಿದಂಥ ಹುಣಸೆ ರಸವನ್ನು ಮಿಕ್ಸ್ ಮಾಡಿದ್ದೀನಿ. ಉಪ್ಪು ಖಾರ ಹುಳಿ ಇರುತ್ತೆ, ಅದ್ರ ಜೊತೆಗೆ ಮೊಸರು, ಸೂಪರ್ ಕಾಂಬಿನೇಷನ್. ಈಗ ನುಗ್ಗೆಕಾಯಿಯ ಪರೋಟ ರೆಡಿ ಮಾಡೋಣ. ಇದಕ್ಕೆ ಸ್ಲರಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟಿಗೆ ತುಪ್ಪವನ್ನು ಹಾಕಿ ಸ್ಲರಿ ರೆಡಿ ಇದೆ. ಇದನ್ನು ನೀಟಾಗಿ ಉದ್ದುದ್ದಕ್ಕೆ ಒತ್ತುಕೊಂಡು ಅದಕ್ಕೆ ಸ್ಲರ್ರಿಯನ್ನು ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಬೇರೆ ಬೇರೆ ಮೆಥಡಲ್ಲಿ ನಾವು ಪರೋಟ ಮಾಡ್ಬೋದು. ಹೀಗೆ ಉದ್ದುದ್ದ ಕಟ್ ಮಾಡಿ ಆ ಸ್ಲರಿಯನ್ನು ನೀಟಾಗಿ ಹಾಕಿಬಿಟ್ರೆ ಲೇಯರ್ ಆಗಿ ಬರುತ್ತೆ, ಒಂಥರ ಕ್ರಿಸ್ಪಿಯಾಗಿರುತ್ತೆ. ಹಾಗಂತ ಒರಟುತನ ಕೂಡ ಇರೋದಿಲ್ಲ. ಆ ರೀತಿ ಆಗಬೇಕಾದ್ರೆ ಈ ಸ್ಲರಿಯನ್ನು ಅದಕ್ಕೆ ನಾವು ಮಾಡಬೇಕು. ಹೀಗೆ ರೋಲ್ ಮಾಡ್ತಾ ಹೋಗೋದು. ಒಂದು ರೋಲ್ ಮಾಡಿ ಇನ್ನೊಂದ್ರ ಮೇಲಿಟ್ಟು ಹಾಗೆ ರೋಲ್ ಮಾಡ್ತಾ ಹೋದರೆ ನಮಗೆ ಪರೋಟದ ಹಿಟ್ಟು ಸಿದ್ಧವಾಗುತ್ತೆ. ಈ ರೀತಿ ಒಂದರ ಒಳಗೆ ಒಂದು ಇಟ್ಕೊಂಡು ರೋಲ್ ಮಾಡ್ತಾ ಹೋಗಿಬಿಟ್ರೆ ಸಾಕು, ಸಿದ್ಧವಾಯಿತು ಪರೋಟ ಮಾಡಲಿಕ್ಕೆ ಬೇಕಾದಂಥ ಹಿಟ್ಟು. ಹೀಗೆ ಅದನ್ನು ಮಧ್ಯೆ ಆಮಕ್ಬಿಟ್ಟು ತುಂಬ ಚಪಾತಿ ಥರ ಒತ್ತಬೇಕಾಗಿಲ್ಲ, ಹಗೂರಕ್ಕೆ ಒತ್ಕೊಂಡು ಹೋಗಬೇಕು. ತುಂಬ ಗಟ್ಟಿಯಾಗಿ ಒತ್ತಿಬಿಟ್ರೆ ಏನಾಗುತ್ತೆ ಅಂದರೆ ಪರೋಟ ಲೇಯರ್ಸ್ ಬರೋದಿಲ್ಲ, ಹೋಗಿಬಿಡುತ್ತೆ. ಈಗ ಕಾದ ತವಾ ಮೇಲೆ ಈ ರೀತಿ ಪರೋಟವನ್ನು ಹಾಕಿ ಮೇಲ್ಗಡೆ ನೀವು ತುಪ್ಪ ಬೇಕಾ, ತೆಂಗಿನೆಣ್ಣೆ ಬೇಕಾ, ಎಡಿಬಲ್ ಆಯಿಲ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ಹಾಕಿ ಚೆನ್ನಾಗಿ ಎರಡೂ ಕಡೆ ಮುಚ್ಚೋದು ಬೇಡಪ್ಪ. ಪರೋಟ ಮಾತ್ರ ದೋಸೆ ಮುಚ್ಚಿದಂಗೆ ಇದನ್ನು ಮುಚ್ಚೋದು ಬೇಡ. ನೋಡಿ ಇಲ್ಲಿ ಲೇಯರ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ತುಂಬ ಕಲರ್ ಏನು ಚೇಂಜ್ ಆಗಿಲ್ಲ, ಬಟ್ ಸೂಪರ್ ಟೇಸ್ಟಿ ಹೆಲ್ತಿ ಆಗಿರುವಂಥ ನುಗ್ಗೆಕಾಯಿ ಪರೋಟ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಆರೋಗ್ಯ ವೃದ್ಧಿಗೆ ನುಗ್ಗೆಕಾಯಿ ಪರೋಟ ಸಿದ್ಧವಾಗಿದೆ. ಟೇಸ್ಟ್ ಮಾಡಿ, ನೀವು ಟ್ರೈ ಮಾಡಿ. ನನ್ನ ಶ್ರೀ ಶುಭ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.